ಬೆಳಗಾವಿಯಲ್ಲಿ ಇತಿಹಾಸವನ್ನು ಕಂಡಿರುವಂಥ ಅಂದರೆ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಈಗ ರಂಗೇರ್ತಾ ಇದೆ. ಪ್ರಮುಖವಾಗಿ ರಮೇಶ್ ಕತ್ತಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಒಟ್ಟು 16 ಸದಸ್ಯರ ಬಲವನ್ನು ಹೊಂದಿರುವಂಥದ್ದು. 16 ನಿರ್ದೇಶಕರ ಸ್ಥಾನಕ್ಕೆ ಈಗ ಅಕ್ಟೋಬರ್ 19ರಂದು ಚುನಾವಣೆ ಕೂಡ ನಡೆಯುತ್ತೆ ಮತ್ತು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಅಂದರೆ 11ರವರೆಗೆ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ಇರುವಂಥದ್ದು. 12ನೇ ತಾರೀಕಿನಂದು ನಾಮಪತ್ರ ಸಲ್ಲಿಕೆಯ ಪರಿಶೀಲನೆ ಕಾರ್ಯ ಕೂಡ ಆಗುತ್ತೆ. 13ರಂದು ವಾಪಸ್ ಪಡೆಯುವ ಕೆಲಸ ಆಗುತ್ತೆ. ನಂತರ 19ರಂದು ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಕೂಡ ಈಗ ನಡೆಯುತ್ತೆ. ಆದರೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಗಾದಿಯನ್ನು ಹಿಡಬೇಕು, ಅಲ್ಲಿ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಒಂದು ಪ್ಯಾನಲನ್ನು ಕೂಡ ರಚನೆ ಮಾಡಿಕೊಂಡಿರುವಂಥದ್ದು. ಆ ಪ್ಯಾನಲ್ನಲ್ಲಿ ನಾವು ಸುಮಾರು 12 ಸ್ಥಾನಗಳಲ್ಲಿ ಗೆಲ್ತೇವೆ ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸವನ್ನು ಹೊಂದಿದ್ದಾರೆ. ಆದರೆ ಈಗ ಹುಕ್ಕೇರಿಯಲ್ಲಿ ಏನು ಸೋಲಾಯಿತು, ಹುಕ್ಕೇರಿಯ ಹೆಸ್ಕಾಂ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಸೋಲಾಯಿತು, ಅದು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನಲ್ಲೂ ಪ್ರಭಾವ ಬೀರ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ 12 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಆಗಬೇಕಿದ್ದಂಥ ನಿರ್ದೇಶಕ ಸ್ಥಾನಗಳಲ್ಲಿ ಈಗ ಒಂದೊಂದಾಗಿ ನಾಮಪತ್ರ ಕೂಡ ಸಲ್ಲಿಕೆ ಆಗ್ತಿದೆ. ಹಾಗಾಗಿ ಅಲ್ಲಿಯೂ ಕೂಡ ಪ್ರಮುಖವಾಗಿ ಚುನಾವಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಕೂಡ ಆಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಈ ಡಿ ಸಿ ಸಿ ಬ್ಯಾಂಕ್ನ ಒಂದು ಒಳನೋಟವನ್ನು ನೋಡೋದಾದರೆ 1920ರಲ್ಲಿ ಈ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅಂದಿನಿಂದ ಇವತ್ತಿನವರೆಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂಥದ್ದು, ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೆಲಸವನ್ನು ಸೇವೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ರೈತರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರುವಂಥದ್ದು. ಸುಮಾರು 5,900 ಕೋಟಿಯಷ್ಟು ಕೂಡ ಜಿಲ್ಲೆಯ ರೈತರಿಗೆ ಒಂದು ಠೇವಣಿ ಕೂಡ ಇರುವಂಥದ್ದು. 5,700 ಕೋಟಿಯಷ್ಟು ಪ್ರಮುಖವಾಗಿ ಸಾಲವನ್ನು ಕೂಡ ವಿತರಣೆ ಮಾಡಲಾಗಿದೆ. ಒಂದು ಪ್ರಮುಖವಾಗಿ ಸುಮಾರು 40 ಲಕ್ಷ ಸದಸ್ಯರು ಇರುವಂಥ ಬೃಹತ್ ಬ್ಯಾಂಕ್ ಕೂಡ ಇರುವಂಥದ್ದು. ಮತ್ತು ಈ ಒಂದು ಅಧ್ಯಕ್ಷ ಗಾದಿ ಏನಿದೆ ಇದು ಒಬ್ಬ ಸಚಿವರಿಗೆ ಅಥವಾ ಒಬ್ಬ ಮಂತ್ರಿಗೆ ಸಮಾನ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಬ್ಯಾಂಕ್ನ ಅಧ್ಯಕ್ಷ ಗಾದಿಯನ್ನು ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ 2 ಪಕ್ಷಗಳು ಒಟ್ಟಾರೆ ಸಹಕಾರಿ ಕ್ಷೇತ್ರದಲ್ಲಿ ಜಿದ್ದಿಗೆ ಬಿದ್ದಂತೆ ನಾ ಮುಂದು ನೀ ಮುಂದು ಅನ್ನೋ ನಿಟ್ಟಿನಲ್ಲಿ ಈಗ ನಾಮಪತ್ರ ಸಲ್ಲಿಕೆ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಹುಕ್ಕೇರಿ ಕ್ಷೇತ್ರದಲ್ಲಿ ಏನು ಸೋಲಾಯಿತು, ಆ ಸೋಲು ಆದ ನಂತರ ಈಗ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಚುನಾವಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈಗಾಗಲೇ ಸುಮಾರು 6 ಜನರು ಕೂಡ ಈಗ ನಾಮಪತ್ರ ಸಲ್ಲಿಕೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಕಿತ್ತೂರಿನಲ್ಲಿ ಅವಿರೋಧ ಆಯ್ಕೆ ಆಗ್ತಿತ್ತು ಅನ್ನೋ ಮಾತುಗಳಿದ್ವು. ಅಲ್ಲಿಯೂ ಕೂಡ ಈಗ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಮತ್ತು ವಿಕ್ರಮ್ ಇನಾಮದಾರ್ ನಡುವೆ ಫೈಟ್ ಏರ್ಪಟ್ಟಿದ್ದೆ. ಆದರೆ ಬೈಲಹೊಂಗಲ್ನಲ್ಲಿ ಮಹಾಂತೇಶ್ ದೊಡಗೌಡರು ಮತ್ತು ಮಾಜಿ ಶಾಸಕರು ಆಗಿರುವಂಥ ವಿ.ಐ. ಪಾಟೀಲ್ ನಡುವೆ ಅಲ್ಲಿಯೂ ಕೂಡ ಈಗ ಸ್ಪರ್ಧೆ ಏರ್ಪಡುತ್ತೆ. ಅಲ್ಲಿಯೂ ಕೂಡ ಚುನಾವಣೆ ಆಗುತ್ತೆ. ಅವೆರಡೂ ಕ್ಷೇತ್ರಗಳು ಕೂಡ ಅವಿರೋಧ ಆಯ್ಕೆಯ ಲಿಸ್ಟ್ನಲ್ಲಿ ಇದ್ರೂ ಕೂಡ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಮತ್ತು ಜೊತೆಗೆ ಈಗ ರಮೇಶ್ ಜಾರಕಿಹೊಳಿ ಆಪ್ತ ಆಗಿರುವಂಥ ಮಹೇಶ್ ಕುಮಟಳ್ಳಿ ಅವರು ಕೂಡ ಆತನಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಲ್ಲಿ ಸೌದಿ ವಿರುದ್ಧ ಅವರು ಸ್ಪರ್ಧೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವಿರೋಧ ಕ್ಷೇತ್ರಗಳು ಏನಿದ್ವು ಅಲ್ಲಿಯೂ ಕೂಡ ಈಗ ಚುನಾವಣೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಕಡೆ ಅಂದರೆ ರಾಮದುರ್ಗದಲ್ಲಿ ಕೂಡ ಅಲ್ಲಿಯೂ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇರುವಂಥದ್ದು. ಬಹುತೇಕ ಎಲ್ಲ ಕಡೆ ಚುನಾವಣೆ ನಡೆದರೂ ಕೂಡ ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಸ್ಪಷ್ಟ ಅಕ್ಟೋಬರ್ 19ರಂದು ಗೊತ್ತಾಗುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ 11ನೇ ತಾರೀಕಿನವರೆಗೆ, 19 ಬೇಡ 11ನೇ ತಾರೀಕಿನವರೆಗೆ ನಮ್ಮ ರಿಸಲ್ಟ್ ಬರುತ್ತೆ, ಅವತ್ತೇ ಕೂಡ ನಾವು 10ರಿಂದ 12 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದರೆ ಇದು ಚುನಾವಣೆ ಆಗುತ್ತೋ ಅಥವಾ ಅವಿರೋಧವಾಗಿ ಆಯ್ಕೆ ಆಗ್ತಾರೋ ಅನ್ನೋದನ್ನ ಅಕ್ಟೋಬರ್ 11ರವರೆಗೆ ಮತದಾರ ಪ್ರಭುಗಳು ಕಾಯಬೇಕು. ಮತ್ತೊಂದೆಡೆ ರಮೇಶ್ ಕತ್ತಿ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಅವರು ತಮ್ಮ ಸ್ಪಷ್ಟವಾದಂಥ ನಿಲುವನ್ನು ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ಜಾರಕಿಹೊಳಿ ಅವರ ವಿರುದ್ಧ ನೀವು ಪ್ಯಾನಲ್ ಅನ್ನು ರಚನೆ ಮಾಡ್ತೀರಾ ಅನ್ನೋ ಒಂದು ಮಾಧ್ಯಮಗಳ ಪ್ರಶ್ನೆಗೆ ಎಲ್ಲೂ ಕೂಡ ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡುವ ಕೆಲಸವನ್ನು ಮಾಡಿಲ್ಲ. ನನ್ನನ್ನು ಯಾರಾದರೂ ಕರೆದ್ರೆ ನಾನು ಬೇರೆ ಕಡೆ ಹೋಗಿ ಸ್ಪರ್ಧೆಯನ್ನು ಮಾಡ್ತೇನೆ, ಅಲ್ಲಿ ಅವರಿಗೆ ವಿರುದ್ಧ ಪ್ರಚಾರ ಕೊಡುವ ಕೆಲಸವನ್ನು ಮಾಡ್ತೇನೆ, ನನ್ನನ್ನು ಈವರೆಗೂ ಕೆಲವೊಂದಿಟ್ಟು ಜನರು ಸಂಪರ್ಕವನ್ನು ಮಾಡಿದ್ದಾರೆ ಮತ್ತು ಸಮಾನ ಮನಸ್ಕ
ಮನಸ್ಕರು ಎಲ್ಲರೂ ಕೂಡ ಒಗ್ಗೂಡಬೇಕು, ಎಲ್ಲ ಕಡೆ ಕೂಡ ಚುನಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಕೂಡ ಈಗ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ರಮೇಶ್ ಕತ್ತಿ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಮಾಧ್ಯಮಗೋಷ್ಠಿಯಲ್ಲಿ ಯಾವುದೇ ರೀತಿಯಾದಂಥ ಒಳಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಗೌಪ್ಯವಾಗಿ ಏನೋ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಒಳಗಿಂದ ಒಳಗೆ ಏನು ರಣತಂತ್ರವನ್ನು ಏನು ರಮೇಶ್ ಕತ್ತಿ ಅವರು ಹೆಣಿತಿದ್ದಾರೆ ಅನ್ನೊಂದು ಅವರ ಹೇಳಿಕೆಯಿಂದ ಕೂಡ ಗೊತ್ತಾಗ್ತಿದೆ. ಮತ್ತು ಇಲ್ಲಿ ಅಕ್ಟೋಬರ್ 19ರಂದು ಚುನಾವಣೆ ಇದ್ರೂ ಕೂಡ 11ನೇ ತಾರೀಕಿನ ವರೆಗೆ ಕೂಡ ಇಲ್ಲಿ ಯಾರು ಗೆಲುವು ಮತ್ತು ಯಾರು ಸೋಲು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು PKPS ಏನು ಮತದಾನದ ಹಕ್ಕನ್ನು ಪಡೆದಿರುವಂಥವ್ರು ಈಗಾಗಲೇ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಉತ್ತರ ಭಾರತ ಇರಬಹುದು, ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಕೂಡ ಹೋಗಿರುವಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ 19ನೇ ತಾರೀಕಿಗೆ ನೇರವಾಗಿ ಬಂದರೂ ಕೂಡ ಈಗ ಈ ಒಂದು DCC ಬ್ಯಾಂಕ್ ಚುನಾವಣೆ ಏನಿದೆ ಇದು ಸಾಕಷ್ಟು ರಂಗೇರ್ತಾ ಇದೆ ಮತ್ತು ಸಾಕಷ್ಟು ಕಾವನ್ನು ಕೂಡ ಪಡೆದುಕೊಳ್ತಾ ಇದೆ. ಹುಕ್ಕೇರಿಯಲ್ಲಿ ಸೋತಂತ ಸತೀಶ್ ಜಾರಕಿಹೊಳಿ ಅವರು ಬ್ರದರ್ಸ್ ಏನಿದ್ದಾರೆ ಅವರಿಗೆ ಇದು ಮಹತ್ವದ ಚುನಾವಣೆ ಕೂಡ ಆಗಿರುವಂಥದ್ದು. ಈ ಒಂದು ಚುನಾವಣೆಯಲ್ಲಿ ಅವರು ಗೆದ್ದು ಬಿಗಿದ್ದೆ. ಆದರೆ ಇಲ್ಲಿ ಒಂದು ಕಡೆ ಅಂದರೆ ರಮೇಶ್ ಕತ್ತಿ ಅವರಿಗೆ ಇದು ಒಂದು ರೀತಿ ಸೋಲ್ ಆದಂತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಹಾಗಾಗಿ ಮತದಾರರು ಮತ್ತು DCC ಬ್ಯಾಂಕ್ ಏನು ಚುನಾವಣೆ ಇದೆ, ಮತದಾರರು ಇದನ್ನು ಯಾವ ರೀತಿ ನೋಡ್ತಾರೆ ಮತ್ತು ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಕೇಂದ್ರ ಬಿಂದು ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಯಾರು ಮೇಲುಗೈಯನ್ನು ಸಾಧಿಸ್ತಾರೆ ಅವರು ಬೆಳಗಾವಿಯ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಮ್ಮೆ ಹಿಡಿತವನ್ನು ಸಾಧಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಕಳೆದ ಸುಮಾರು 4 ದಶಕಗಳಿಂದ ಕೂಡ ರಮೇಶ್ ಕತ್ತಿ ಅವರ ಹಿಡಿತದಲ್ಲಿ DCC ಬ್ಯಾಂಕ್ ಇತ್ತು. ಅದನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಕೂಡ ಈಗ ಜಾರಕಿಹೊಳಿ ಅವರು ಬ್ರದರ್ಸ್ ಮಾಡಿರುವಂಥದ್ದು. ಈಗಾಗಲೇ ಅವ್ರನ್ನ ಅಧ್ಯಕ್ಷ ಗಾದಿಯಿಂದ ಹೊರಗಿಟ್ಟು ತಮಗೆ ಬೇಕಾದಂಥವ್ರನ್ನ ಕೂಡ ಅಧ್ಯಕ್ಷ ಗಾದಿಯನ್ನು ಮಾಡಿದ್ದಾರೆ. ಈಗ ಚುನಾವಣೆ ಬಂದಿದೆ. ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಗೆಲ್ಲಬೇಕಾದ್ರೆ ಆದರೂ ಅಧ್ಯಕ್ಷ ಗಾದಿಯನ್ನು ಹಿಡಬೇಕಾದ್ರೆ ಅಧಿಕಾರವನ್ನು ಹಿಡಿಬೇಕಾದ್ರೆ ಸುಮಾರು 9 ಸ್ಥಾನಗಳಲ್ಲಿ ಗೆಲ್ಲಲೇಬೇಕಾಗತ್ತೆ. 9 ಸ್ಥಾನಗಳನ್ನು ಗೆದ್ದು ಜಾರಕಿಹೊಳಿ ಬ್ರದರ್ಸ್ ಅಧಿಕಾರವನ್ನು ಹಿಡಿತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಯಾರು ಗೆಲ್ತಾರೆ ಮತ್ತು ಯಾರು ಸೋಲ್ತಾರೆ ಅದು ಪ್ರಮುಖ ಆಗುತ್ತೆ. ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ವೇಳೆ ಸೋತಿದ್ದಾದರೆ ಮತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೆ ಅವರಿಗೆ ಸಾಕಷ್ಟು ಹಿನ್ನಡೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಮತ್ತು ನಾವು ಇಲ್ಲಿ ಪ್ಯಾನಲನ್ನು ರಚನೆ ಮಾಡೋದಿಲ್ಲ, ಜಾರಕಿಹೊಳಿ ವಿರುದ್ಧವಾಗಿ ನಾವು ಪ್ಯಾನಲನ್ನು ರಚನೆ ಮಾಡೋದಿಲ್ಲ, ಸ್ವಂತ ನನ್ನ ಕ್ಷೇತ್ರದಿಂದ ನಾನು ಮಾತ್ರ ಸ್ಪರ್ಧೆಯನ್ನು ಮಾಡ್ತೇನೆ, ನಾನು ಗೆದ್ದು ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಇಡೀ ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಇಲ್ಲಿ ಜಾರಕಿಹೊಳಿ ಅವ್ರನ್ನ ಎದುರಿಸ್ಕೊಳ್ಬೇಕಾದ್ರೆ ಸಮಾನ ಮನಸ್ಕರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋ ಹಿಂಟನ್ನು ಕೂಡ ರಮೇಶ್ ಕತ್ತಿ ಅವರು ಕೊಟ್ಟಿರುವಂಥದ್ದು. ಒಟ್ಟಾರೆ ಬೆಳಗಾವಿಯ DCC ಬ್ಯಾಂಕ್ ಈಗ ರಣರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಅಕ್ಟೋಬರ್ 19ಕ್ಕೆ ಚುನಾವಣೆಯ ನಡೆಯುವ ಮೂಲಕ ಬೆಳಗಾವಿ ಜಿಲ್ಲಾ ರಾಜಕಾರಣದ ಹಿಡಿತ ಯಾರ ಕೈವಶ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಬೆಳಗಾವಿಯಲ್ಲಿ ಇತಿಹಾಸವನ್ನು ಕಂಡಿರುವಂಥ ಅಂದರೆ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂಥ DCC ಬ್ಯಾಂಕ್ ಚುನಾವಣೆಗೆ ಈಗ ರಂಗೇರ್ತಾ ಇದೆ. ಪ್ರಮುಖವಾಗಿ ರಮೇಶ್ ಕತ್ತಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಬೆಳಗಾವಿಯ DCC ಬ್ಯಾಂಕ್ ಒಟ್ಟು 16 ಸದಸ್ಯರ ಬಲವನ್ನು ಹೊಂದಿರುವಂಥದ್ದು. 16 ನಿರ್ದೇಶಕರ ಸ್ಥಾನಕ್ಕೆ ಈಗ ಅಕ್ಟೋಬರ್ 19ರಂದು ಚುನಾವಣೆ ಕೂಡ ನಡೆಯುತ್ತೆ ಮತ್ತು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಅಂದರೆ 11ರವರೆಗೆ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೂಡ ಇರುವಂಥದ್ದು. 12ನೇ ತಾರೀಕಿನಂದು ನಾಮಪತ್ರ ಸಲ್ಲಿಕೆಯ ಪರಿಶೀಲನೆ ಕಾರ್ಯ ಕೂಡ ಆಗುತ್ತೆ. 13ರಂದು ವಾಪಸ್ ಪಡೆಯುವ ಕೆಲಸ ಆಗುತ್ತೆ. ನಂತರ 19ರಂದು DCC ಬ್ಯಾಂಕ್ನ ಚುನಾವಣೆ ಕೂಡ ಈಗ ನಡೆಯುತ್ತೆ. ಆದರೆ ಈಗಾಗಲೇ DCC ಬ್ಯಾಂಕ್ನ ಅಧ್ಯಕ್ಷ ಗಾದಿಯನ್ನು ಹಿಡಬೇಕು, ಅಲ್ಲಿ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಒಂದು ಪ್ಯಾನಲನ್ನು ಕೂಡ ರಚನೆ ಮಾಡಿಕೊಂಡಿರುವಂಥದ್ದು. ಆ ಪ್ಯಾನಲ್ನಲ್ಲಿ ನಾವು ಸುಮಾರು 12 ಸ್ಥಾನಗಳಲ್ಲಿ ಗೆಲ್ತೇವೆ ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸವನ್ನು ಹೊಂದಿದ್ದಾರೆ. ಆದರೆ ಈಗ ಹುಕ್ಕೇರಿಯಲ್ಲಿ ಏನು ಸೋಲಾಯಿತು, ಹುಕ್ಕೇರಿಯ ಹೆಸ್ಕಾಂ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಸೋಲಾಯಿತು, ಅದು ಬೆಳಗಾವಿಯ DCC ಬ್ಯಾಂಕ್ನಲ್ಲೂ ಪ್ರಭಾವ ಬೀರ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ 12 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಆಗಬೇಕಿದ್ದಂಥ ನಿರ್ದೇಶಕ ಸ್ಥಾನಗಳಲ್ಲಿ ಈಗ ಒಂದೊಂದಾಗಿ ನಾಮಪತ್ರ ಕೂಡ ಸಲ್ಲಿಕೆ ಆಗ್ತಿದೆ. ಹಾಗಾಗಿ ಅಲ್ಲಿಯೂ ಕೂಡ ಪ್ರಮುಖವಾಗಿ ಚುನಾವಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹಾಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಕೂಡ ಆಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಈ DCC ಬ್ಯಾಂಕ್ನ ಒಂದು ಒಳನೋಟವನ್ನು ನೋಡೋದಾದರೆ 1920ರಲ್ಲಿ ಈ ಒಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅಂದಿನಿಂದ ಇವತ್ತಿನವರೆಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರುವಂಥದ್ದು. ಜೊತೆಗೆ ಸಹಕಾರ
ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೆಲಸವನ್ನು ಸೇವೆಯನ್ನು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ರೈತರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರುವಂಥದ್ದು. ಸುಮಾರು 5,900 ಕೋಟಿಯಷ್ಟು ಕೂಡ ಜಿಲ್ಲೆಯ ರೈತರಿಗೆ ಏನು ಒಂದು ಠೇವಣಿ ಕೂಡ ಇರುವಂಥದ್ದು. 5,700 ಕೋಟಿಯಷ್ಟು ಏನು ಪ್ರಮುಖವಾಗಿ ಸಾಲವನ್ನು ಕೂಡ ವಿತರಣೆ ಮಾಡಲಾಗಿದೆ. ಒಂದು ಪ್ರಮುಖವಾಗಿ ಸುಮಾರು 40 ಲಕ್ಷ ಸದಸ್ಯರು ಇರುವಂಥ ಬೃಹತ್ ಬ್ಯಾಂಕ್ ಕೂಡ ಇರುವಂಥದ್ದು. ಮತ್ತು ಈ ಒಂದು ಅಧ್ಯಕ್ಷ ಗಾದಿ ಏನಿದೆ ಇದು ಒಬ್ಬ ಸಚಿವರಿಗೆ ಅಥವಾ ಒಬ್ಬ ಮಂತ್ರಿಗೆ ಸಮಾನ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ಬ್ಯಾಂಕ್ನ ಅಧ್ಯಕ್ಷ ಗಾದಿಯನ್ನು ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಪಕ್ಷಗಳು ಒಟ್ಟಾರೆ ಸಹಕಾರಿ ಕ್ಷೇತ್ರದಲ್ಲಿ ಜಿದ್ದಿಗೆ ಬಿದ್ದಂತೆ ನಾ ಮುಂದು ನೀ ಮುಂದು ಅನ್ನೋ ನಿಟ್ಟಿನಲ್ಲಿ ಏನು ಈಗ ನಾಮಪತ್ರ ಸಲ್ಲಿಕೆ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಹುಕ್ಕೇರಿ ಕ್ಷೇತ್ರದಲ್ಲಿ ಏನು ಸೋಲಾಯಿತು ಆ ಸೋಲು ಆದ ನಂತರ ಈಗ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಚುನಾವಣೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈಗಾಗಲೇ ಸುಮಾರು 6 ಜನರು ಕೂಡ ಈಗ ನಾಮಪತ್ರ ಸಲ್ಲಿಕೆಯ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಕಿತ್ತೂರಿನಲ್ಲಿ ಏನು ಅವಿರೋಧ ಆಯ್ಕೆ ಆಗ್ತಿತ್ತು ಅನ್ನೋ ಮಾತುಗಳಿದ್ವು. ಅಲ್ಲಿಯೂ ಕೂಡ ಈಗ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ನಾನಾ ಸಾಹೇಬ್ ಪಾಟೀಲ್ ಮತ್ತು ವಿಕ್ರಮ್ ಇನಾಮದಾರ್ ನಡುವೆ ಫೈಟ್ ಏರ್ಪಟ್ಟಿದ್ದೆ. ಆದರೆ ಬೈಲಹೊಂಗಲ್ನಲ್ಲಿ ಏನು ಮಹಾಂತೇಶ್ ದೊಡಗೌಡರು ಮತ್ತು ಮಾಜಿ ಶಾಸಕರು ಆಗಿರುವಂಥ ವಿ.ಐ. ಪಾಟೀಲ್ ನಡುವೆ ಅಲ್ಲಿಯೂ ಕೂಡ ಈಗ ಸ್ಪರ್ಧೆ ಏರ್ಪಡುತ್ತೆ. ಅಲ್ಲಿಯೂ ಕೂಡ ಚುನಾವಣೆ ಆಗುತ್ತೆ. ಅವೆರಡೂ ಕ್ಷೇತ್ರಗಳು ಕೂಡ ಅವಿರೋಧ ಆಯ್ಕೆಯ ಲಿಸ್ಟ್ನಲ್ಲಿ ಇದ್ರೂ ಕೂಡ ಅಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಮತ್ತು ಜೊತೆಗೆ ಈಗ ರಮೇಶ್ ಜಾರಕಿಹೊಳಿ ಆಪ್ತ ಆಗಿರುವಂಥ ಮಹೇಶ್ ಕುಮಟಳ್ಳಿ ಅವರು ಕೂಡ ಆತನಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಲ್ಲಿ ಸೌದಿ ವಿರುದ್ಧ ಅವರು ಸ್ಪರ್ಧೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಏನು ಅವಿರೋಧ ಕ್ಷೇತ್ರಗಳು ಏನಿದ್ವು ಅಲ್ಲಿಯೂ ಕೂಡ ಈಗ ಚುನಾವಣೆ ಆಗುವ ಸಾಧ್ಯತೆ ಕೂಡ ಮತ್ತೊಂದು ಕಡೆ ಅಂದರೆ ರಾಮದುರ್ಗದಲ್ಲಿ ಕೂಡ ಅಲ್ಲಿಯೂ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇರುವಂಥದ್ದು. ಬಹುತೇಕ ಎಲ್ಲ ಕಡೆ ಚುನಾವಣೆ ನಡೆದರೂ ಕೂಡ ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಸ್ಪಷ್ಟ ಏನು ಅಕ್ಟೋಬರ್ 19ರಂದ ಗೊತ್ತಾಗುತ್ತೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ 11ನೇ ತಾರೀಕಿನವರೆಗೆ 19 ಬೇಡ 11ನೇ ತಾರೀಕಿನವರೆಗೆ ನಮ್ಮ ರಿಸಲ್ಟ್ ಬರುತ್ತೆ, ಅವತ್ತೇ ಕೂಡ ನಾವು 10ರಿಂದ 12 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದರೆ ಇದು ಚುನಾವಣೆ ಆಗುತ್ತೋ ಅಥವಾ ಏನು ಅವಿರೋಧವಾಗಿ ಆಯ್ಕೆ ಆಗ್ತಾರೋ ಅನ್ನೋದನ್ನ ಅಕ್ಟೋಬರ್ 11ರವರೆಗೆ ಏನು ಮತದಾರ ಪ್ರಭುಗಳು ಕಾಯಬೇಕು. ಮತ್ತೊಂದೆಡೆ ರಮೇಶ್ ಕತ್ತಿ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಅವರು ತಮ್ಮ ಸ್ಪಷ್ಟವಾದಂಥ ನಿಲುವನ್ನು ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ಜಾರಕಿಹೊಳಿ ಅವರ ವಿರುದ್ಧ ನೀವು ಪೆನಲ್ ಅನ್ನು ರಚನೆ ಮಾಡ್ತೀರಾ ಅನ್ನೋ ಒಂದು ಮಾಧ್ಯಮಗಳ ಪ್ರಶ್ನೆಗೆ ಎಲ್ಲೂ ಕೂಡ ಅವರು ತಮ್ಮ ಗುಟ್ಟನ್ನು ಬಿಟ್ಟು ಕೊಡುವ ಕೆಲಸವನ್ನು ಮಾಡಿಲ್ಲ. ನನ್ನನ್ನು ಯಾರಾದರೂ ಕರೆದ್ರೆ ನಾನು ಬೇರೆ ಕಡೆ ಹೋಗಿ ಸ್ಪರ್ಧೆಯನ್ನು ಮಾಡ್ತೇನೆ, ಅಲ್ಲಿ ಅವರಿಗೆ ವಿರುದ್ಧ ಏನು ಪ್ರಚಾರ ಕೊಡುವ ಕೆಲಸವನ್ನು ಮಾಡ್ತೇನೆ, ನನ್ನನ್ನು ಈವರೆಗೂ ಕೆಲವೊಂದಿಷ್ಟು ಜನರು ಸಂಪರ್ಕವನ್ನು ಮಾಡಿದ್ದಾರೆ. ಮತ್ತು ಸಮಾನ ಮನಸ್ಕರು ಎಲ್ಲರೂ ಕೂಡ ಒಗ್ಗೂಡಬೇಕು, ಎಲ್ಲ ಕಡೆ ಕೂಡ ಚುನಾವಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರು ಕೂಡ ಈಗ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ರಮೇಶ್ ಕತ್ತಿ ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಮಾಧ್ಯಮ ಗೋಷ್ಠಿಯಲ್ಲಿ ಯಾವುದೇ ರೀತಿಯಾದಂಥ ಒಳಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಗೌಪ್ಯವಾಗಿ ಏನೋ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಒಳಗಿಂದ ಒಳಗೆ ಏನು ರಣತಂತ್ರವನ್ನು ಏನು ರಮೇಶ್ ಕತ್ತಿ ಅವರು ಎಣಿತಿದ್ದಾರೆ ಅನ್ನೊಂದು ಅವರ ಹೇಳಿಕೆಯಿಂದ ಕೂಡ ಗೊತ್ತಾಗ್ತಿದೆ. ಮತ್ತು ಇಲ್ಲಿ ಅಕ್ಟೋಬರ್ 19ರಂದು ಚುನಾವಣೆ ಇದ್ರೂ ಕೂಡ 11ನೇ ತಾರೀಕಿನ ವರೆಗೆ ಕೂಡ ಇಲ್ಲಿ ಯಾರು ಗೆಲುವು ಮತ್ತು ಯಾರು ಸೋಲು ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು PKPS ಏನು ಮತದಾನದ ಹಕ್ಕನ್ನು ಪಡೆದಿರುವಂಥವ್ರು ಈಗಾಗಲೇ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಕೆಲವೊಂದಿಷ್ಟು ಜನರು ಕೂಡ ಉತ್ತರ ಭಾರತ ಇರಬಹುದು, ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಕೂಡ ಹೋಗಿರುವಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ 19ನೇ ತಾರೀಕಿಗೆ ನೇರವಾಗಿ ಬಂದರೂ ಕೂಡ ಈಗ ಈ ಒಂದು DCC ಬ್ಯಾಂಕ್ ಚುನಾವಣೆ ಏನಿದೆ ಇದು ಸಾಕಷ್ಟು ರಂಗೇರ್ತಾ ಇದೆ ಮತ್ತು ಸಾಕಷ್ಟು ಕಾವನ್ನು ಕೂಡ ಪಡೆದುಕೊಳ್ತಾ ಇದೆ. ಹುಕ್ಕೇರಿಯಲ್ಲಿ ಸೋತಂತ ಸತೀಶ್ ಜಾರಕಿಹೊಳಿ ಅವರು ಬ್ರದರ್ಸ್ ಏನಿದ್ದಾರೆ ಅವರಿಗೆ ಇದು ಮಹತ್ವದ ಚುನಾವಣೆ ಕೂಡ ಆಗಿರುವಂಥದ್ದು. ಈ ಒಂದು ಚುನಾವಣೆಯಲ್ಲಿ ಅವರು ಗೆದ್ದು ಬಿಗಿದ್ದೆ. ಆದರೆ ಇಲ್ಲಿ ಒಂದು ಕಡೆ ಅಂದರೆ ರಮೇಶ್ ಕತ್ತಿ ಅವರಿಗೆ ಇದು ಒಂದು ರೀತಿ ಸೋಲ್ ಆದಂತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಹಾಗಾಗಿ ಮತದಾರರು ಮತ್ತು DCC ಬ್ಯಾಂಕ್ ಏನು ಚುನಾವಣೆ ಇದೆ ಮತದಾರರು ಇದನ್ನು ಯಾವ ರೀತಿ ನೋಡ್ತಾರೆ ಮತ್ತು ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಕೇಂದ್ರ ಬಿಂದು ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಯಾರು ಮೇಲುಗೈಯನ್ನು ಸಾಧಿಸ್ತಾರೆ ಅವರು ಬೆಳಗಾವಿಯ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೊಮ್ಮೆ ಹಿಡಿತವನ್ನು ಸಾಧಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಕಳೆದ ಸುಮಾರು 4 ದಶಕಗಳಿಂದ ಕೂಡ ರಮೇಶ್ ಕತ್ತಿ ಅವರ ಹಿಡಿತದಲ್ಲಿ DCC ಬ್ಯಾಂಕ್ ಇತ್ತು. ಅದನ್ನು ಕಿತ್ತುಕೊಳ್ಳುವ ಕೆಲಸವನ್ನು ಕೂಡ ಈಗ ಜಾರಕಿಹೊಳಿ ಅವರು ಬ್ರದರ್ಸ್ ಮಾಡಿರುವಂಥದ್ದು. ಈಗಾಗಲೇ ಅವ್ರನ್ನ ಅಧ್ಯಕ್ಷ ಗಾದಿಯಿಂದ ಹೊರಗಿಟ್ಟು ತಮಗೆ ಬೇಕಾದಂಥವ್ರನ್ನ ಕೂಡ ಅಧ್ಯಕ್ಷ ಗಾದಿಯನ್ನು ಮಾಡಿದ್ದಾರೆ.
ಹೇಳಿದ್ದಾರೆ. ಈಗ ಚುನಾವಣೆ ಬಂದಿದೆ, ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಗೆಲ್ಲಬೇಕಾದ್ರೆ ಆದರೂ ಅಧ್ಯಕ್ಷ ಗಾದಿಯನ್ನು ಹಿಡಿಬೇಕಾದ್ರೆ ಅಧಿಕಾರವನ್ನು ಹಿಡಿಬೇಕಾದ್ರೆ ಸುಮಾರು 9 ಸ್ಥಾನಗಳಲ್ಲಿ ಗೆಲ್ಲಲೇಬೇಕಾಗತ್ತೆ. 9 ಸ್ಥಾನಗಳನ್ನು ಗೆದ್ದು ಜಾರಕಿಹೊಳಿ ಬ್ರದರ್ಸ್ ಅಧಿಕಾರವನ್ನು ಹಿಡಿತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಇಲ್ಲಿ ಯಾರು ಗೆಲ್ತಾರೆ ಮತ್ತು ಯಾರು ಸೋಲ್ತಾರೆ ಅದು ಪ್ರಮುಖ ಆಗುತ್ತೆ. ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ವೇಳೆ ಸೋತಿದ್ದಾದರೆ ಮತ್ತು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೆ ಅವರಿಗೆ ಸಾಕಷ್ಟು ಹಿನ್ನಡೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇರುವಂಥದ್ದು. ಮತ್ತು ನಾವು ಇಲ್ಲಿ ಪ್ಯಾನೆಲ್ ಅನ್ನು ರಚನೆ ಮಾಡೋದಿಲ್ಲ, ಜಾರಕಿಹೊಳಿ ವಿರುದ್ಧವಾಗಿ ನಾವು ಪ್ಯಾನೆಲ್ ಅನ್ನು ರಚನೆ ಮಾಡೋದಿಲ್ಲ, ಸ್ವಂತ ನನ್ನ ಕ್ಷೇತ್ರದಿಂದ ನಾನು ಮಾತ್ರ ಸ್ಪರ್ಧೆಯನ್ನು ಮಾಡ್ತೇನೆ, ನಾನು ಗೆದ್ದು ಬರ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಇಡೀ ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಇಲ್ಲಿ ಜಾರಕಿಹೊಳಿ ಅವ್ರನ್ನ ಎದುರಿಸ್ಕೊಳ್ಬೇಕಾದ್ರೆ ಸಮಾನ ಮನಸ್ಕರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋ ಹಿಂಟನ್ನು ಕೂಡ ರಮೇಶ್ ಕತ್ತಿ ಅವರು ಕೊಟ್ಟಿರುವಂಥದ್ದು. ಒಟ್ಟಾರೆ ಬೆಳಗಾವಿಯ DCC ಬ್ಯಾಂಕ್ ಈಗ ರಣರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಅಕ್ಟೋಬರ್ 19ಕ್ಕೆ ಚುನಾವಣೆಯ ನಡೆಯುವ ಮೂಲಕ ಬೆಳಗಾವಿ ಜಿಲ್ಲಾ ರಾಜಕಾರಣದ ಹಿಡಿತ ಯಾರ ಕೈ ವಶ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು.